ಅವರಲ್ಲಿ ನರ್ತಕಿಗಳು ಮಾತಾಡೋದು Like
ಜಗದದ್ಭುತ ಸುರಾವಳೆ ಏ ಜಗದದ್ಭುತ ಸುರಾವಳೆ ಈ ಮಾನವೇಂದ್ರನಿಗೆ ಸಮಯ ರಿಗೋರ್ ಈ ದೊರೆಯಲೇ ಕೃತವಾ ಕೃತವಾ ಗೌನು ಡಸಿಕೊಂಡು ಧರೆಯೋ ಜಗಜ್ಜಗಿಸಿ ನೆರವೆ ಕೃತವೋ ಕೃತವ ನೋಡು ಡಸಿಕೊಂಡು ಧರೆಯೋ ದಗದಗಿಸ್ ಮೇಲವೇ ಕೃತವ ಬಾಲವೇ ಜಗತ್ ಭಜಗುಣ ಮಾಯ ಜಗತ್ ಭಜಗುಣ ರೂಪ ವಿಡಂಬನ ರೂಪ ವಿಡಂಬನ ಜನ ಮರಣ ದೊಡ್ಡ ಮೂರ್ತಿಂಬುವದನ ಜನ ಮರಣ ದೊಡ್ಡ ಮೂರ್ತಿಂಬುವ ಮಯ ಶಾಂತಿಕರ ಸಾಖರ ಕೃತವ ಅಲೆಗಳು ಎನಗೆ ಸರಿಸಮನಾರೋ ಅಲೆಗಳಿಗೆ ಸರಿಸಮನು ವೈರಿಗಳು ತಾಂ ಸದಬಡಿವೆ ವೈರಿಗಳು ತಾಂ ಸದಬಡಿ ಬಂದರ ಗುಂಡಿಗೆ ದಂಡಿಸಿ ಬರದೋಳು ಬಂದರ ಗುಂಡಿಗೆ ದಂಡಿಸಿ ಬರದೋಳು ವಿರೋಧಿಗಳು ಬಲವ ದಾಗದೆಸಿಕೊಡು ದಾರೆಯ ದಾಗದಗಿಸಿ ಮೇಲೆ ಕೃತವ ದಸಿಕೊಡು ದಾರೆಯೋ ದಗದಗಿಸಿ ಮೇಲೆ ಕೃತವ ಮಾನವೇಂದ್ರನ ಜಗತ್ಪಯಕನು ಮಾನವೇಂದ್ರನ ಜಗತ್ಪಯಕನು ವಿರೂಪ ವಿಡಂಬನ ವಿರೂಪ ವಿಡಂಬನ ಜನ ಮರಣ ಜನ ತ್ರಿಮೂರ್ತಿ ಮೃಗದ ಮನ ಶಾಂತಿಕರ ಸಾಖರ ಸೈನಾಧಿಕ್ಷರೇ ಮಹಾಪ್ರಭು, ನನ್ನ ರಾಜ್ಯದ ಆಡಳಿತವು ಹೇಗಿರಬಹುದನ್ನು ತಿಳಿಸು. ಅಪ್ಪಣೆ.
ಲಾಲಿಸಯ್ಯ ಪ್ರಭು ಪಾಲಕ, ಲಾಲಿಸಯ್ಯ ಪ್ರಭು ಪಾಲಕ, ಪೇಳುವೆ ಪರಿಯ. ಲಾಲಿಸಯ್ಯ ಪ್ರಭು ಪಾಲಕ, ಪೇಳುವೆ ಪರಿಯ. ಕಾಲ ಕಾಲಕ್ಕೀಗ ಮಳೆ ಬೀಳುತ್ತಾಳೆ, ಕಾಲ ಕಾಲಕ್ಕೀಗ ಮಳೆ ಬೀಳುತ್ತಾಳೆ. ಮಹಾಪ್ರಭು, ಕಾಲ ಕಾಲಕ್ಕೀಗ ಮಳೆ ಬೀಳುತ್ತಾಳೆ. ಇಳೆಯ ಪ್ರಜೆಗಳೆಲ್ಲ ಸೌಖ್ಯದಿಂದ ಬಾಳ್ವಾರು. ಲಾಲಿಸಯ್ಯ ಪ್ರಭು ಪಾಲಕ, ಪೇಳುವೆ ಪರಿಯ. ಮಹಾಪ್ರಭು, ನಮ್ಮ ರಾಜ್ಯದ ಆಡಳಿತದಲ್ಲಿ ಪ್ರಜಾವರ್ಗವು ತಮ್ಮ ಜೀವಿತಾವಧಿಯಲ್ಲಿ ಬಡತನ ದಾರಿದ್ರ್ಯವನ್ನು ಕಾಣದೆ ಭಾಗ್ಯಲಕ್ಷ್ಮಿ ಪುತ್ರರಾದ ತಮ್ಮ ನಾಮಸ್ಮರಣೆಯನ್ನು ಮಾಡುತ್ತಾ ಸುಖ ಸಂತೋಷದಿಂದ ರಾಜನೀತಿಯನ್ನು ಪಾಲಿಸುತ್ತಿದ್ದಾರೆ. ಮತ್ತೇನಪ್ಪಡೆ ಪ್ರಭು? ನಿನ್ನಂತ ಮಂತ್ರಿಯು ನನ್ನ ರಾಜ್ಯದಲ್ಲಿ ಇರುವಾಗ ನನಗೆ ಭಯ ಅಂದರೇನು? ನಿನ್ನ ಪೀಠವನ್ನು ನೀನು ಅಲಂಕರಿಸು. ಅಪ್ಪಣೆ. ಸೈನಾಪತಿ, ನನ್ನ ರಾಜ್ಯದ ಆಡಳಿತವನ್ನು ಯಾವ ರೀತಿಯಲ್ಲಿ ಇಡಬೇಕು ಅದನ್ನು ತಿಳಿಸು. ಅಪ್ಪಣೆ ಪ್ರಭು. ಬಲರ ಬಲ ಬಲರ ಬಲ ಜಗತ್ ಕರೆಯುವೆ, ಬಲರ ಬಲ ಬಲರ ಬಲ ಜಗತ್ ಕರೆಯುವೆ, ಜಗತ್ ಕರೆಯುವೆ. ವೈರಿಗಳನ್ನು ಸೀಳ್ವೆ, ವೈರಿಗಳನ್ನು ಸೀಳ್ವೆ, ವೈರಿಗಳನ್ನು ಸೀಳ್ವೆ, ವೈರಿಗಳನ್ನು ಸೀಳ್ವೆ. ವೈರಿಸರ ತರಿದು ನಾನು ಜಗತ್ ಮೆರೆಯುವೆ, ವೈರಿಸರ ತರಿದು ನಾನು ಜಗತ್ ಮೆರೆಯುವೆ, ನಾನು ಜಗತ್ ಮೆರೆಯುವೆ, ನಾನು ಜಗತ್ ಮೆರೆಯುವೆ. ಮಹಾಪ್ರಭು, ನಮ್ಮ ಸೈನ್ಯವನ್ನು ಕಂಡರೆ ಪರರ ಸೈನ್ಯವು ಯಾದರೆ ಹಳ್ಳಾಡಿ ಯಾದರೆ ಬಂಡಾಡಿ ಓಡುತ್ತಿರುವುದು ಮತ್ತೇನ ಪಡೆ. ನಿನ್ನಂತ ಸೈನ್ಯಾಧೀಕ್ಷನು ನನ್ನ ರಾಜ್ಯಕ್ಕೆ ಭಯ ಅಂದರೇನು? ನಿನ್ನ ಪೀಠವನ್ನು ನೀನು ಅಲಂಕರಿಸು. ಪ್ರಭು, ಅಮರ್ತೆ ಪ್ರಭು, ತಮ್ಮ ಹಿಂದಿನ ನನ್ನ ಕುಮಾರನಿಗೆ ಪ್ರಭು, ಅದು ಜಾತಕ ಫಲ ನಿರ್ಣಯ. ಹಿಂದೆ ಹಸುರನಾದ ಹಿರಣ್ಯ ಕಶ್ಯಪನಿಗೆ ಭಗವಾನ್ ಭಕ್ತನಾದ ಪ್ರಹ್ಲಾದನು ಜನಿಸಲಿಲ್ಲವೇ ಪ್ರಭು? ದಯಾಳುವು ಧರ್ಮ ಸಿಂಧುವು ಆದ ಉಗ್ರಸೇನ ಮಹಾರಾಜನಿಗೆ ಕಂಸಾಸೂರನೆಂಬ ದಾನವನ್ನು ಜನಿಸಲಿಲ್ಲವೇ ಪ್ರಭು? ಪ್ರಭು, ವಿಧಿಯ ಬರಹಕ್ಕೆ ಹೊಣೆಯಾರು ಪ್ರಭು? ಹೊಣೆಯಾರು? ಮಂತ್ರಿಗಳೇ, ಸತ್ಯಮೂರ್ತಿಯು ಮುಂದಿನ ಪ್ರಭು ಆಗದೆ ಹೋದರೆ ನನ್ನ ಅರಸುತನಕ್ಕೆ ಸಮರ್ಪಿತನಾಗುವುದಿಲ್ಲವೇ? ರಾಜೇಂದ್ರ, ಯುವರಾಜನಾದ ಸತ್ಯಮೂರ್ತಿಯು ವಿಷಕ್ತ ಕಾರಣವನ್ನೀಗ ನಾವು ಚಿಂತಿಸಬೇಕಾಗಿದೆ. ಎಳೆಯ ವಯಸ್ಸಿನ ಸುಕುಮಾರನ ದೋಷವೇನೆಂಬುದನ್ನು ತಿಳಿದು ಸಹಕರಿಸುವುದು ಉಚಿತವಲ್ಲವೇ? ಹಾಗಾದರೆ ಆ ಗುಣಪೈತರನ್ನು ಬರಮಾಡಬೇಕಂತ ಅಪ್ಪಣೆ.
ಈ ಪೀಠವನ್ನು ಅಲಂಕರಿಸು. ಗುರುದೇವನಿಗೆ ನಮಸ್ಕರಿಸುವೆನು. ಗುರುದೇವ, ನನ್ನ ಕುಮಾರನು ವಿವಾಹಕ್ಕೆ ಸಂಬಂಧಿಸಿದೆ ಸನ್ಯಾಸಿ ಆಗುವಂತೆ ಕಾಣ್ತಿರುವನು. ಸ್ವಾರ್ಥಕವಾಯಿತು ನನ್ನ ಜನ್ಮ. ಇಂದಿಗೆ ನನ್ನ ಶರೀರವು ಬಹಳ ಆನಂದವಾಯಿತು. ಪ್ರಭು, ಜಾತಕ ಫಲ ನಿರ್ಣಯವನ್ನು ಮೀರಲು ಯಾರಿಂದಲೂ ಸಾಧ್ಯವಿಲ್ಲವೆಂದು ಕುಲಪುರೋಹಿತರು ಪ್ರತಿಪಾದಿಸುತ್ತಿರುವಾಗ ಆ ತಂದೆ ಮಕ್ಕಳಲ್ಲಿ ವಿರಸವೇಕೆ ಪ್ರಭು? ಮುಂದೆ ಯಾವುದಾದರೊಂದು ಸಾಕು ಮಗು. ಸಾಕು ಪಾಯನ ಮತ್ತು ಗುರು ಮಂತ್ರಿಗಳಿಬ್ಬರು ಸೇರಿಕೊಂಡು ಒಳ ಸಂಚನ್ನೆ ಶಾಸ್ತ್ರಿವರ ಯಾರಲ್ಲಿ ನನ್ನ ಮಗನ ಸತ್ಯಮೂರ್ತಿಯನ್ನು ಬರಮಾಡ್ತಕ್ಕದ್ದು. ಜನಕರಿಗೆ ನಮಸ್ಕರಿಸುವೆನು. ನಿನ್ನ ಮನೋರಥೆಯು ಪೂರ್ತಿಯಾದ ಮೇಲೆ ಗುರು ಕರುಣಾ ಅಮೃತಧಾರೆ ಜನಕ ಸತ್ಯ ಗುರು ಕರುಣಾ ಅಮೃತಧಾರೆ ಅರಸುತ್ತ ಜಗವನು ಅರಸುತ್ತ ಜಗವನು ನಲಿಸುತ್ತಲಿರುವೆ ಗುರು ಕರುಣಾ ಅಮೃತಧಾರೆ ಗುರುವೇ ತಂದೆ ಗುರುವೇ ತಾಯಿ ಗುರುವೇ ತಂದೆ ಗುರುವೇ ತಾಯಿ ಗುರುದೈವ ಸಾಕ್ಷಾತ್ಕಾರ ಗುರುದೈವ ಶ್ರೀ ಸಾಕ್ಷಾತ್ಕಾರ ಗುರುಪಾದ ಭಕ್ತಿಯ ಕಾರಣ ಸಜನ ಗುರುಪಾದ ಭಕ್ತಿಯ ಕಾರಣ ಸಜನ ಗುರುವೇ ಸಕಲ ಶ್ರುತಿ ಸಾರ ಗುರು ಕರುಣ ಗುರುವೇ ಸಕಲ ಶ್ರುತಿ ಸಾರ ಗುರು ಕರುಣಾ ಅಮೃತಧಾರೆ ಯೋಗಿರಾಜನಿಗೆ ನಮಸ್ಕರಿಸುವೆನು. ಜನಕ, ಮಾತೃಮಹಾನ್ ಪಿತೃಮಾನ್ ಆಚಾರ್ಯಮಾನ್ ಯಥೋ ವೇದನಂ ಎಂಬಾಗೆ ನಿಮಗೆ ನಮಸ್ಕರಿಸುವೆನು. ಇದರಲ್ಲಿ ದೋಷವೇನು ಅಪ್ಪಾಜಿ? ಸತ್ಯ ಪೂಜ್ಯರಿಗೆ ನಮಸ್ಕರಿಸಿ ಬಂದು ಹೇಳು. ಜನಕ, ನನಗೆ ನಮಸ್ಕರಿಸುವುದು ನಿನ್ನ ಮನೋಗತವು ಹೋದ ಮೇಲೆ ನಿನ್ನ ವೈರಾಗ್ಯವನ್ನು ಬಿಟ್ಟು ದನಕನಕ ಮತ್ತು ಮೋಹಗಳಿಂದ ಚಂದ್ರನಾಗಿ ಲಾಲಿಸು. ಜನಕ, ಧರ್ಮ ಉಲ್ಲಂಘಿತ ವಿಷಯನ್ನು ಬಿಟ್ಟು ಸತ್ಯ ರೀತಿಯನ್ನು ವ್ಯಕ್ತಪಡಿಸದೆ ಶಿರಸಾವಹಿಸಿ ನಡೆಸಿಕೊಡುವೆನು. ಅದೇನು ಹೇಳಿಯಪ್ಪ ಅಜ್ಜಿ? ಸತ್ಯ, ನೀನು ವಿವಾಹಕ್ಕೆ ಸಮ್ಮತಿಸಬೇಕು. ಇದೇ ನನ್ನ ಬಯಕೆ.
ಮೃತನೆ ಮಾನವಗೆ ಮೃತನೆ ಮಾನವಗೆ ಮೃತನೆ ಮಾನವಗೆ ಸತ್ಯವೆಂಬುದೇ ಜ್ಞಾನ ಮೃತನೆ ಮಾನವಗೆ ಮೃತನೆ ಮಾನವಗೆ ಮೃತನೆ ಮಾನವಗೆ ಫಲಿತರ ದೊರೆತನವು ಆಂಕರ ಸಾಧನೆಗೆ ಫಲಿತರ ದೊರೆತನವು ಆಂಕರ ಸಾಧನೆಗೆ ಸತ್ಯವೆಂಬುದೇ ಜ್ಞಾನ ಮೃತನೆ ಮಾನವಗೆ ಮೃತನೆ ಮಾನವಗೆ ಮೃತನೆ ಮಾನವಗೆ ಜನಿಸಿದ ಗೂಡನ್ನು ಮರೆತು ಮಾನವ ಜನಿಸಿದ ಗೂಡನ್ನು ಮರೆತು ಮಾನವ ಮೋಹಕ್ಕೆ ವಸನಾಗಿ ಮತ್ತೆ ತಾ ಬಯಸಿ ಮೋಹಕ್ಕೆ ವಸನಾಗಿ ಮತ್ತೆ ತಾ ಬಯಸಿ ಪಾಪದ ಹಾದಿಯ ಪ್ರತಿನಿಧಿ ತಾಯೆಂದು ಪಾಪದ ಹಾದಿಯ ಪ್ರತಿನಿಧಿ ತಾಯೆಂದು ಕ್ರಿಮಿಕೀಟಗಳಂತೆ ಜನಿಸಿ ಮಡಿಯುವ ಕ್ರಿಮಿಕೀಟಗಳಂತೆ ಜನಿಸಿ ಮಡಿಯುವ ಸತ್ಯವೆಂಬುದೇ ಜ್ಞಾನ ಮೃತನೆ ಮಾನವಗೆ ಮೃತನೆ ಮಾನವಗೆ ಮೃತನೆ ಮಾನವಗೆ ಜನಕ ಹಿಂಸಕರಾಗಿ ಕ್ರೂರಿಯಾಗಿ ಜೀವವನ್ನು ಕೊಲ್ಲುವ ಧನುರ್ವಿದ್ಯೆ ಅಹಂಕಾರ ದುರಾಸೆಯಿಂದ ಪ್ರಜಾಪೀಡಿತರಾಗುವ ಅಧಿಕಾರ ಈ ಪ್ರೀತಿ ಕೋಪದಿಂದ ಈ ಪಾಪಕರ್ಮಕ್ಕೆ ನಾನು ಹೊಣೆಯಾಗಲಾರ ಜನಕ ಸತ್ಯ ಯಾವ ಮೂರ್ಖನಿಗೆ ಈ ಉಪದೇಶವನ್ನು ತುಂಬಿದವನು ರಾಜೇಂದ್ರನಾಗಿ ಲಾಲಿಸು ಆತ್ಮವು ಬೋಧಡ ದೇಹವಿದು ಆತ್ಮವು ಬೋಧಡ ದೇಹವಿದು ಸುತನ ಪಾಲು ಕಠಿಣ ಸಲ್ಲಗಳೆಲ್ಲ ಗಂಗೆಯ ಪಾಲು ಜನಕ ಮೇಲ್ಕಟ್ಟಿದ ವಸ್ತ್ರಜಾಲವಿದು ಅಗಸನ ಪಾಲು ಊದಿಟ್ಟ ಧನಧಾನ್ಯವೆಲ್ಲ ಧರಣಿಯ ಪಾಲು ಮಗನು ಹಾಕುವ ಪಿಂಡವಿದು ಜನಕ ಸತ್ಯ ಮಗನು ಹಾಕುವ ಪಿಂಡವಿದು ಅದು ಕಾಗೆಗಳ ಪಾಲು ನ ಮಾಡಿದ ಸತ್ಕರ್ಮ ಒಂದೇ ಜೊತೆಯಾಗಿ ಬರುವುದು ಜನಕ ಮೇಲ್ಕಟ್ಟಿದ ವಸ್ತ್ರಜಾಲವಿದು ಅಗಸನ ಪಾಲು ಕೂತಿಟ್ಟ ಧನಧಾನ್ಯವೆಲ್ಲ ಧರಣಿಯ ಪಾಲು ಮಗನು ಹಾಕುವ ಪಿಂಡವಿದು ಜನಕ ಮಗನು ಹಾಕುವ ಪಿಂಡವಿದು
ಅಪ್ಪಾಜಿ, ನಾಶವಾಗುವ ಈ ಜಡದೇಹಕ್ಕೆ ಭೋಗಾಭಿಲಾಷಕ್ಕೆ ಎಕ್ಕುತ್ತದೆ. ಮೋಕ್ಷದ ಮಾರ್ಗವನ್ನು ಹಿಡಿದು ಪರಮಾತ್ಮನನ್ನು ಹಗಲಿಡುವ ಜ್ಞಾನಿಸುತ್ತಾ ಬ್ರಹ್ಮಚಾರಿಯಾಗಿ ಬಾಳಿ ಮರಣಕ್ಕೆ ಶರಣಾಗಬೇಕು. ಇದೇ ನನ್ನ ಬಯಕೆ. ದುರುಳ್ಳ ದುರುಳ್ಳ ತರವಲ್ಲ ದುರುಳ್ಳ ತರವಲ್ಲ ನಿನಗೆ ವೈರವ 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 ಮೂರ್ಖ ಆದ ನಿನ್ನು ಮದವ ಛೇದಿಸೀಗ ಮೂರ್ಖ ಆದ ನಿನ್ನು ಮದವ ಛೇದಿಸೀಗ ಕಡುಕರದಿಂದಲೇ ಮಾಧವ ಮುರಿಯುವ ಕಡುಕರದಿಂದಲೇ ರುಳ್ಳ ತರವಲ್ಲ ನಿನಗೆ ವೈರವ ವೈರವ ಈ ವೈರವ. ಹೋದರವರು ವರ್ಷ ವನವಾಸವನ್ನು ಮಾಡಿದ ಶ್ರೀರಾಮನಿಯಲ್ಲಿ ನೀರಲ್ಲಿ ಮೊಯ್ಯಾಕಿ ನಾಲ್ಗೆ ಸೀಳಿ ಬಿಡುವೆನು ಮದಂದ. ಜನಕ, ವೇದೋಕ್ತಿಯಂತೆ ಬ್ರಹ್ಮಚಾರಿಯಾಗಿ ಗೃಹಸ್ಥ, ಸನ್ಯಾಸ, ವಾನಪ್ರಸ್ಥ ಇವುಗಳಲ್ಲಿ ಯಾರಿಗೆ ಯಾವುದರಲ್ಲಿ ಆಸಕ್ತಿ ಇರುವುದು ಅದರಂತೆ ನಿರ್ಣಯಿಸಬೇಕಲ್ಲ ಅಪ್ಪಾಜಿ. ಪ್ರಭು, ಮಾತೃಶ್ರೀಯವರು ಬರುತ್ತಿದ್ದಾರೆ. ಬರಲಿ ಬರಲಿ, ಓ ಸಂತೋಷ. ಶೀಲಾ, ಏಕೆ ಇರುವ ಏಕೈಕ ಕುಮಾರನ ಮೇಲೆ ಇಷ್ಟೊಂದು ಕೋಪ? ಏಕೆ ಸತ್ಯಮೂರ್ತಿ ಮಾಡಿದ ಅಪರಾಧವೇನು ಸ್ವಾಮಿ? ಶೀಲಾ, ಏನೆಂದು ತೋರಿ ಹೇಳಲಿ? ನಿನ್ನ ಮಗನು ವಿವಾಹಕ್ಕೆ ಸಮ್ಮತಿಸದೆ ಸನ್ಯಾಸಿಯಾಗುವಂತೆ ಕಾಣುತ್ತಿರುವುದು. ಅದಕ್ಕಾಗಿ ನಾನು ನಿನ್ನನ್ನು ಇಲ್ಲಿಗೆ ಕರೆಸಿದ್ದೇನೆ. ನೀನೇ ತಿಳಿದು ನೋಡು. ಕುಮಾರ, ಇದೇಕೆ ಕುಮಾರ? ರಾಜಪುತ್ರನಾಗಿ ಹುಟ್ಟಿ ಕ್ಷತ್ರಿಯ ಧರ್ಮವನ್ನು ಪಾಲಿಸಿ ಸಾಧು ಸಂತರಂತೆ ತ್ಯಾಗಮೂರ್ತಿಯಾದರೆ ಮುಂದಿನ ನಮ್ಮ ಸದ್ಗತಿಗೆ ಕಾರಣವಾಗುವುದೇ ಕಂದ, ಶಾಂತಿಯಾಗುವುದೇ ಕಂದ. ಅಮ್ಮ, ಮಾನವರಾಗಿ ಹುಟ್ಟಿದ ಮೇಲೆ ಆಯಸ್ ಎಂಬ ಶಿಬಿರದಲ್ಲಿ ಮೋಹಕ್ಕೆ ಪರವಶನಾಗಿ ಆಯಸ್ ಎಂಬ ಕರ್ತವ್ಯವು ಕೊನೆಯಾದ ಮೇಲೆ ಕಮರಿ ಎಂಬ ಮಣ್ಣಿನ ಗೂಡಿನಲ್ಲಿ ಬೀಳುತ್ತಾನೆ. ತಂದೆ, ಬಂಧು, ಬಳಗ ಇವರಾರು ನಾನು ಹುಟ್ಟುವಾಗ ಹುಟ್ಟಲಿಲ್ಲ, ಇವರಾರು ನಾನು ಸಾಯುವಾಗ ಸಾಯಲಿಲ್ಲ ತಾಯಿ. ಹೀಗೆ ಹೇಳಬೇಡ. ನೀನನ್ನು ಹೊತ್ತು ಹೆತ್ತು ಸಾಕಿ ಸಲಹಿದೆ. ನಿನ್ನ ಪಿತನಾದ ಕುಮಾರನು ಹುಟ್ಟಿದನೆಂದು ಅಷ್ಟ ಐಶ್ವರ್ಯಗಳನ್ನು ಗಳಿಸಿದರು. ಕುಮಾರ, ನನ್ನ ಮಾತನ್ನು ಕೇಳು. ಈ ವಿವಾಹಕ್ಕೆ ಸಮ್ಮತಿಸುತ್ತಂದ. ಅಮ್ಮ, ಮಮತೆಯ ಮಾತೆ, ಮಮತಾ ರಹಿತವಾದ ಪಿತ, ಐಶ್ವರ್ಯವನ್ನು ಆಶ್ರಯಿಸುವ ಸಹೋದರಿ, ಆಪತ್ಕಾಲದಲ್ಲಿ ಪ್ರಾಣವನ್ನಾದರೂ ಕೊಡುವ ಪತ್ನಿ, ಈ ಜಗತ್ತಿನಲ್ಲಿ ಯಾವ ಸುಖ ಇರುವುದು ತಾಯಿ? ಕುಮಾರ, ಹೇಳುವೋ ಮೂರ್ಖ, 1930 ನಾಡಿ ಓದವರು ಕಳೆದಂತ ಮಗ ಅಂದ ನಾಳೆಗಳು ಸೇರಿ ಬಿಡುವುದು.
ವೇದನೆಗೆನ ಮಣಿಸುವುದೇ ತಾಯೇ ಕಂದ. ಅಮ್ಮ ಅಮ್ಮ ಅಮ್ಮ, ನೀನು ಯಾವ ನವ ಮಾಸಗಳು ನಿನ್ನ ಗರ್ಭದಲ್ಲಿ ಧರಿಸಿ ನನ್ನನ್ನು ಈ ಪ್ರಪಂಚಕ್ಕೆ ಅರ್ಪಿಸಿದೆಯೋ ಆ ಪುತ್ರ ಪ್ರೇಮ ವಾತ್ಸಲ್ಯಕ್ಕಾಗಿ ಪ್ರಾಣವನ್ನಾದರೂ ಕೊಡ್ತೀರ ತಾಯಿ, ದುಃಖಿಸಬೇಡ. ನಿನ್ನ ಇಷ್ಟದಂತೆ ನಾನು ವಿವಾಹವಾಗುವೆನು. ಹೌದೇ ಕಂದ. ಈಗ ಈಗ ನಮ್ಮ ವಂಶಜ್ಯೋತಿಯು ಬೆಳಗಿದಂತಾಯ್ತು ಕಂದ. ಕಂದ ಹೋಗು ಕಂದ, ನಿನ್ನ ಅಪ್ಪಾಜಿಯವರಲ್ಲಿ ಕ್ಷಮೆಯನ್ನು ಬೇಡು. ಆಗಲಿ ತಾಯಿ. ಅಪ್ಪಾಜಿ, ಹರಿಯದೆ ಮಾಡಿದ ಅಪರಾಧವನ್ನು ಮನ್ನಿಸಿ ಕಾಪಾಡು ಕಾಪಾಡು. ಕುಮಾರ, ಈಗ ನನಗೆ ಬಹು ಸಂತೋಷವಾಗಿರುವುದು. ನಡ ಶೀಲಾ, ಸ್ವಾಮಿ. ನಿನ್ನೊಂದರ ಮಗಳಾದ ಆ, ವೇದಾವತಿಯ ಒಡನೆ ನನ್ನ ಕುಮಾರ ಲಗ್ನವು ನಿಶ್ಚಯವಾಗಲಿ. ಹಾಗೆ ಆಗಲಿ. ಅಮರ್ತರೆ ಪ್ರಭು, ಇಂದಿನಿಂದ ನನ್ನ ರಾಜ್ಯಕ್ಕೆ ಕೊಂಟರು, ಕುರುಡರು, ಸನ್ಯಾಸಿಗಳು ಯಾರು ಬರಕೂಡದು ಎಂದು ಡಂಗೂರು ಮೂಲಕ ಸಾರಿ ಬಂದು ಅಪ್ಪಣೆ ಪ್ರಭು. ಮೀರಿದವರಿಗೆ ಮರದಂಡನೆ. ಅಪ್ಪಣೆ ಪ್ರಭು. ಇಲ್ಲ, ನಡೆಯಿರಿ ಹೋಗೋಣ. ನಡೆಯಿರಿ ಹೋಗು. ಆಗ್ಬೇಕು ಬಾ. ಅಕ್ಕ, ಅವ್ರ ಶ್ರೀನಿವಾಸ ಸತ್ಯವತಿ ಆದ್ಮೇಲೆ ತಂದಿರುವ ಉಡುಗೊರೆಯು ಅಪಾರವಾದ್ದರಿಂದ ಕೋಶಾಧೀಕ್ಷನಿಗೆ ಕಾರ್ಯಭಾರ ಮಾಡಲು ಆಜ್ಞಾಪಿಸಿದ್ದೇನೆ. ಬೋರ ಸಂತೋಷ. ಸ್ವಾಮಿ, ಹಾಗಾದರೆ ನಾವು ಸಂತೋಷವಾಗಿ ಕಾಲವನ್ನು ಕಳೆಯೋಣವೇ? ನಾವು ಬರುತ್ತೇವೆ. ಅಪ್ಪಣೆ ಆಗಲಿ. ಆಹಾ. ಶೀಲಾ, ಆ, ನಡೆಯೋಣ. ನಡೀರಿ ಸ್ವಾಮಿ. ದುರಾಂಕಾರಿ ಮಾನವೇಂದ್ರ, ನಿನ್ನ ದರ್ಪವನ್ನಡಗಿಸಲು ಕಾದು ಕುಳಿತಿರುವ ಏ ಘಟ ಸರ್ಪ ದುರ್ಜಯನ ಮುಂದೆ ನಿನ್ನ ದಿಟ್ಟತನವೇ ಅಧಿಕಾರವಿದೆ ಎಂದು ಕೊಬ್ಬಿನಿಂದ ಮೆರೆಯುತ್ತಿರುವೆಯ ಮಧಾಂಧ. ನಿನ್ನ ಅಧಿಕಾರವನ್ನು ಮುರಿದು ನಿನ್ನ ಪತ್ನಿಯೊಡನೆ ನಿನ್ನನ್ನು ಕಾರಾಗೃಹಕ್ಕೆ ಹಾಕಿ ಚಿತ್ರಹಿಚಿ ವಿಚಿತ್ರವಾದ ಹಿಂಸೆಯನ್ನು ಕೊಡದಿದ್ದರೆ ನಾನು ದುರ್ಜಯನೆಯಾ? ಎಲ್ಲಿಯವರೆಗೂ ನಿನ್ನ ಅಧಿಕಾರ 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 ಫಲದಿಂದ ಕೊಬ್ಬಿ ಮೆರೆಯುವೆ. ಹೇ ಮಾನವೇಂದ್ರ, ನೋಡು ಅಧಿಕಾರ 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 ಬಲದಿಂದ ಕೊಬ್ಬಿ ಮೆರೆಯುವೆ. ಹೇ ಮಾನವೇಂದ್ರ, ನೋಡು ನಿನ್ನ ನಾನು ಮುಗಿಸುವೆ. ನೀಚ ನಾನು ಮುಗಿಸುವೆ, ದ್ರೋಹಿ ನಾನು ಮುಗಿಸುವೆ. ಶರತ್ ಕುಮಾರ, ಅತಿಯೋಸೆ ತುಂಬಿಹುದು ನಿನ್ನ ಮನದಲ್ಲಿ. ಅತಿಯೋಸೆ ತುಂಬಿಹುದು ನಿನ್ನ ಮನದಲ್ಲಿ, ನಿನ್ನ ಕೊಲೆ ಮಾಡ ಸಂಚುಗಿದೆ ನನ್ನ ಮನದಲ್ಲಿ. ನಿನ್ನ ಕೊಲೆ ಮಾಡ ಸಂಚುಗಿದೆ ನನ್ನ ಮನದಲ್ಲಿ. ದರೆಯೋಳೋ ಆಸೆ ಇದೆ ನಿನ್ನ ಮನದಲ್ಲಿ. ಮಾನವೇಂದ್ರ, ದರೆಯೋಳ ಆಸೆ ಇದೆ ನಿನ್ನ ಮನದಲ್ಲಿ. ನಿನ್ನ ಕುಲನಾಶ ಕೈಯುವೆನು ಅದಾಗ ನಿಂದ ಆಗಿಲ್ವಾ? ನಿನ್ನ ಕುಲನಾಶ ಕೈಯುವೆನು ಒಳಸಂಚಿನಲ್ಲಿ. ಇದು ನಿನ್ನದು ತಪ್ಪು, ಇಲ್ಲ ನನ್ನದು ತಪ್ಪು. ಇದು ನಿನ್ನದು ತಪ್ಪು, ಇಲ್ಲ ನನ್ನದು ತಪ್ಪು. ನಮ್ಮಿಬ್ಬರನ್ನು ಸೃಷ್ಟಿಸಿ ಬ್ರಹ್ಮನ ತಪ್ಪು.
ಅಧಿಕಾರ 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 ಬಲದಿಂದ ಕೊಟ್ಟು ಬೆರೆಯುವ ಹೇ ಮಾನವೇಂದ್ರ ನೋಡು ನಾನು ಮುಗಿಸು ನೀಚ ನಾನು ಮುಗಿಸು ದ್ರೋಹಿ ನಾನು ಮುಗಿಸುವೆ ಸತ್ಯಮೂರ್ತಿಯನ್ನು ರಾಜ್ಯದೊರೆಗೆ ಓಡಿಸಿ ಪಾಪ ಸತ್ಯ ಸತ್ಯಮೂರ್ತಿಯನ್ನು ರಾಜ್ಯದೊರೆಗೆ ಓಡಿಸಿ ಪತ್ನಿಯೊಡನೆ ನಿನ್ನ ಕಾರಗೃಹ ಸೇರಿಸಿ ಸತ್ಯಮೂರ್ತಿಯನ್ನು ರಾಜ್ಯದೊರೆಗೆ ಓಡಿಸಿ ಪತ್ನಿಯೊಡನೆ ನಿನ್ನ ಕಾರಗೃಹ ಸೇರಿಸಿ ನನ್ನ ಮಗ ಶರಣಿಗೆ ಪಟ್ಟ ಕಟ್ಟಿಸಿ ನನ್ನ ಮಗ ಶರಣಿಗೆ ಪಟ್ಟ ಕಟ್ಟಿಸಿ ಈ ಸಾಮ್ರಾಜ್ಯ ಎನ್ನ ಕೈ ವಶ ಮಾಡುವೆ ನನ್ನ ಮಗ ಶರಣಿಗೆ ಪಟ್ಟ ಕಟ್ಟಿಸಿ ಈ ಸಾಮ್ರಾಜ್ಯ ಎನ್ನ ಕೈ ವಶ ಮಾಡುವೆ ಇದು ನಿನ್ನದು ತಪ್ಪು ಇಲ್ಲ ನನ್ನದು ತಪ್ಪು ಇದು ನಿನ್ನದು ತಪ್ಪು ಇಲ್ಲ ನನ್ನದು ತಪ್ಪು ನಮ್ಮಿಬ್ಬರನ್ನು ಸೃಷ್ಟಿ ಬ್ರಹ್ಮನ ತಪ್ಪು ಬ್ರಹ್ಮನ ತಪ್ಪು ಅಧಿಕಾರ 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 ಬಲದಿಂದ ಹೇ ಮಾನವೇಂದ್ರ ನೋಡು ನೀಚ ನಾನು ಮುಗಿಸು ದ್ರೋಹಿ ನಾನು ಮುಗಿಸುವೆ ಸತ್ಯಮೂರ್ತಿಯನ್ನು ರಾಜ್ಯದೊರೆಗೆ ಓಡಿಸಿ ಪಾಪ ಸತ್ಯ ಸತ್ಯಮೂರ್ತಿಯನ್ನು ರಾಜ್ಯದೊರೆಗೆ ಓಡಿಸಿ ಪತ್ನಿಯೊಡನೆ ನಿನ್ನ ಕಾರಗೃಹ ಸೇರಿಸಿ ಸತ್ಯಮೂರ್ತಿಯನ್ನು ರಾಜ್ಯದೊರೆಗೆ ಓಡಿಸಿ ಪತ್ನಿಯೊಡನೆ ನಿನ್ನ ಕಾರಗೃಹ ಸೇರಿಸಿ ನನ್ನ ಮಗ ಶರಣಿಗೆ ಪಟ್ಟ ಕಟ್ಟಿಸಿ ನನ್ನ ಮಗ ಶರಣಿ ಪಟ್ಟ ಕಟ್ಟಿಸಿ ಈ ಸಾಮ್ರಾಜ್ಯ ಎಲ್ಲ ಕೈ ವಶ ಮಾಡುವೆ ಈ ಸಾಮ್ರಾಜ್ಯ ಎಲ್ಲ ಕೈ ವಶ ಮಾಡುವೆ ಇದು ನಿನ್ನದು ತಪ್ಪು ಇಲ್ಲ ನನ್ನದು ತಪ್ಪು ಇದು ನಿನ್ನದು ತಪ್ಪು ಇಲ್ಲ ನನ್ನದು ತಪ್ಪು ನಮ್ಮಿಬ್ಬರನ್ನು ಸೃಷ್ಟಿಸಿ ಬ್ರಹ್ಮನ ತಪ್ಪು ಬ್ರಹ್ಮನ ತಪ್ಪು ಅಧಿಕಾರ ಅಧಿಕಾರ ಬಲದಿಂದ ಕೊಬ್ಬಿ ಮೆರೆಯುವೆ ಹೇ ಮಾನವೇಂದ್ರ ನೋಡು ನಿನ್ನ ನಾನು ಮುಗಿಸು ನೀಚ ನಾನು ಮುಗಿಸುವೆ ಪ್ರಜಾಪೀಡಿತನಾಗಿ ಐಶ್ವರ್ಯದ ಹೆಮ್ಮೆಯಿಂದ ನಾನತ್ವದಲ್ಲಿ ಮೆರೆಯುತ್ತಿದ್ದ ಮಾನವೇಂದ್ರನಿಗೆ ಮಗನಾಗಿದ್ದ ಸತ್ಯಮೂರ್ತಿಯು ಸತ್ಯ ಧರ್ಮಗಳೆಂಬ ಗೊಡ್ಡು ವೈರಾಗ್ಯಗಳನ್ನು ಸ್ವೀಕರಿಸಿ ಪಿತನ ಆಸೆ ಆಕಾಂಕ್ಷೆಗಳಿಗೆ ವಿರುದ್ಧವಾಗಿದ್ದ ಸಮಯವು ನನ್ನ ಒಳಸಂಚಿನ ಕಾರ್ಯ ಸಾಧನೆಗೆ ಸುಲಭ ಭೇದೋಪಾಯವಾಗಿತ್ತು. ಆದರೆ ಸತ್ಯಮೂರ್ತಿಯ ವಿವಾಹದಿಂದ ನನ್ನ ಆಸೆ ಆಕಾಂಕ್ಷೆಗಳೆಲ್ಲವೂ ಮಣ್ಣುಗೂಡಿದಂತಾಯಿತು. ತಂದೆಯಿಂದ ಮಗನನ್ನ ಬೇರ್ಪಡಿಸಿ ನನ್ನ ಕುಮಾರನಾದ ಶರತ್ ಕುಮಾರನಿಗೆ ಪಟ್ಟಾಭಿಷೇಕವನ್ನು ಮಾಡಬೇಕೆಂದಿದ್ದ ನನ್ನ ಮನೋಭಿಲಾಷೆಯು ಇಂದಿಗೆ ಬರಿದಾದಂತಾಯಿತು. ಇರಲಿ ಸಮಯವನ್ನು ಸಾಧಿಸಿ ನೋಡುವೆನುವಾ.
ಅಪ್ಪಾಜಿ, ಇದೇನಿದು ಚಿಂತಾಕ್ರಾಂತರಾಗಿರುವಂತೆ ಕಾಣುತ್ತಿರುವುದಲ್ಲ? ಯುವ ರಾಜರಾದ ಪುಣ್ಯ ಪುರುಷ ಸತ್ಯಮೂರ್ತಿ ಅವರ ಯುವ ಆದ ಮೇಲೆ ನಿಮ್ಮ ರಾಜಕಾರಣದ ಜವಾಬ್ದಾರಿ ಇನ್ನಷ್ಟು ಹೊರೆಯುತ್ತಲ್ವೇ ಜನಕ? ಕುಮಾರ ಶರ, ನಿನ್ನ ಬಾಳಿನ ಜೀವಿತದ ಗುರಿಯನ್ನು ನಾನು ಬಹಳ ವಿಧವಾಗಿ ಆಲೋಚಿಸಿದ್ದೇನೆ. ಅದು ಸಫಲವಾಗುವ ಸಮಯವು ಸನ್ನಿಹಿತವಾಗಿತ್ತು. ಆದರೆ ಅದಕ್ಕೊಂದು ವಿಪತ್ತು ಬಂದು ಒದಗಿದಂತಾಯಿತಲ್ಲ ಎಂದು ಪ್ರಲಾಪಿಸುತ್ತಿದ್ದೇನೆ ಕುಮಾರ, ಪ್ರಲಾಪಿಸುತ್ತಿದ್ದೇನೆ. ನನ್ನ ಆಸೆಯೆಲ್ಲವೂ ನಿರಾಸೆಯಾಯಿತು ಕುಮಾರ, ನಿರಾಸೆಯಾಯಿತು. ಅಲ್ಲದೆ ನಮಗ ಇರುವ ಕಷ್ಟ ನಷ್ಟಗಳೇನು? ನಿಮ್ಮ ಪದವಿಯಲ್ಲಿ ನಾವು ಸುಖ ಸಂತೋಷಗಳನ್ನೇ ಅನುಭವಿಸುತ್ತಿಲ್ಲವೇ ಜನಕ? ಕುಮಾರ, ಈ ನಿನ್ನ ಪಿತನಿಗೆ ಅಪಾರವಾದ ಸಂತೋಷವಾಗುವುದು ಎಂದು ಯಾವಾಗ ಯಾವ ಸಮಯವೆಂದು ಭಾವಿಸಿರ್ಬೇಕು? ಕೇಳು ಕುಮಾರ, ಎಂದಿಗೆ ನೀನು ಈ ಸಾಮ್ರಾಜ್ಯದ ಪಟ್ಟಾಭಿಷೇಕವನ್ನು ಮಾಡಿಸಿಕೊಂಡು ಸಿಂಹಾಸನವನ್ನೇರಿ ರಾಜಸೂತ್ರಗಳನ್ನು ಹಿಡಿದು ಪ್ರಭುವಾಗುವೆಯೋ ಅಂದಿಗೆ ನನ್ನ ಮನೋಭಿಲಾಷೆಯು ಪೂರ್ಣವಾಗುವುದು. ಅವನೇ ಬರ್ದಿರೋದು. ತರವಲ್ಲ ಇದು ಇದು ನಿನಗೆ ಜನಕ. ದುಡ್ಡು ನಾನು ಆದ್ಮೇಲೆ ಹೋಗ್ಬೇಕು. ಇದು ತರವಲ್ಲ ಇದು ಇದು ನಿನಗೆ ನಾನು ಹೋಗ್ಬೇಕು. ಜನಕ ಜನಕ. ಕುಮಾರ, ನಾನು ಆದ್ಮೇಲೆ ಬಂದಿದ್ದರು. ರಾಜ್ಯ ಧ್ರುವ ಕೈದು ಬಾಳುವುದೆಂದು ರಾಜ್ಯ ಧ್ರುವ ಕೈದು ಬಾಳುವುದೆಂದು ದರೆಯ ನಿಂದನಗೆ ಗುರುಯಾಗುವೆ. ದರೆಯ ನಿಂದನಗೆ ಗುರಿಯಾಗುವೆ. ಬೇಡನು ಸಾಧಿಸಿ ರಾಜ್ಯವ ಕಳಿಸಿ. ಶರ, ಬೇಡನು ಸಾಧಿಸಿ ರಾಜ್ಯವ ಕಳಿಸಿ ನಮ್ಮಿತ ಸ್ವಾಮಿಗೆ ದ್ರೋಹವ ನಂಬಿತ ಸ್ವಾಮಿಗೆ ದ್ರೋಹವ ಕೈಯ ತರವಲ್ಲ ಇದು ಇದು ನಿನಗೆ ಜನಕ ಜನಕ ಜನಕ. ಮಾನವೇಂದ್ರ ಮಹಾಪ್ರಭು ಅಮಾತ್ತರಾಗಿ ಅಪರಾಧಿಗಳನ್ನು ರಾಜ್ಯ ದ್ರೋಹಿಗಳನ್ನು ದಂಡಿಸುವ ಅಧಿಕಾರದಲ್ಲಿ ಕುಳಿತು ಆಧ್ವರ್ಯದಲ್ಲಿ ಹಸಿವೆಯನ್ನು ಸ್ವಾಮಿ ದ್ರೋಹ ಮಾಡುವ ಸಂಚು ಇದೆ ಜನಕ. ಶರತ್ಕುಮಾರನ್ ಪಿತನು ಧರ್ಮ ಕಳಂಕಿತರಾಗದಿರದೆಂದು ಆ ಭಗವಂತನಲ್ಲಿ ಬೇಡಿಕೊಳ್ಳುತ್ತೇನೆ. ಶರ, ಜನಕ ಸುತನ ಹಿತಕ್ಕಾಗಿ ಸಾಧಿಸಿದ ಶರ, ಸುತನ ಹಿತಕ್ಕಾಗಿ ಸಾಧಿಸಿದ ರಾಜ್ಯ ಸೂತ್ರವಂ ಹಿತದಿಂ ಹಿಡಿಯಲ್ ಜನಗುಪದೇಶ ಮಾಡಲು ಬಂದೆಯ ಜನಗುಪದೇಶ ಮಾಡಲು ಬಂದೆಯ ಹೋಗು ನೀ ಎನ್ನ ಮಗನಲ್ಲ. ತಂದೆಯ ಅಂತರಾರ್ಥವನ್ನು ಅರಿಯದ ಕುಲಹೀನ ಯಾವ ಮಗನಿಗಾಗಿ ಹಗಲಿರುಳು ಚಿಂತಿಸುತ್ತಾ ಸುತನಿಗಾಗಿ ಪಿತನು ಪ್ರಾಣವನ್ನಾದರೂ ಅರ್ಪಿಸಲು ಸಿದ್ಧನಿದ್ದನು. ಅದು ನಿನ್ನ ದಾಸತ್ವದ ಬುದ್ಧಿಯಿಂದ ಅನರ್ಥವಾಯಿತು. ನಿನ್ನನ್ನು ಮಗನೆಂದು ಹೇಳುವುದಕ್ಕಿಂತ ತಿರುಕನೆಂದು ಹೇಳಬೇಕು. ಹೇಳು ತಂದೆ
ಹೇಳು, ಹುಟ್ಟಿದಾಗಲೇ ಅದೃಷ್ಟ ಏನೆಂದು ನನ್ನನ್ನು ಕೊಂದು ಹಾಕಿದರೆ ಅಥವಾ ಸ್ವಲ್ಪ ವಿಷವನ್ನಾದರೂ ಕೊಟ್ಟಿದ್ದರೆ ಇನ್ನು ಮನೋವಿಲಾಸಿಯೂ ಪುರುಷುತ್ತಿಲ್ಲವೇ ಜನಕ? ಎಲ್ಲ ಮೂರ್ಖ, ಪುನಃ ನನ್ನೆದುರು ನಿಂತು ಮಾತನಾಡುವ ಕೆಚ್ಚದೇನು ನಿನಗುಂಟಾಯಿತೆ? ಸಾಕು, ಬಾಯನ್ನು ಮುಚ್ಚು. ಬಾಯಿ ಮುಚ್ಚು ಕುಲಘಾತುಕ. ಬಾಯಿ ಮುಚ್ಚು ಕುಲಘಾತುಕ. ಸುಮ್ಮನೆ ಬಾಯಿ ಮುಚ್ಚು ಕುಲಘಾತುಕ. ಬಾಯಿ ಮುಚ್ಚು ಕುಲಘಾತುಕ. ಸುಮ್ಮನೆ ಬಾಯಿ ಮುಚ್ಚು ಕುಲಘಾತುಕ. ತಂದೆಯ ಮಾತಿಗೆ ಎದುರಾಡುವ ದ್ರೋಹಿ. ತಂದೆಯ ಮಾತಿಗೆ ಎದುರಾಡುವ ದ್ರೋಹಿ. ಬಾಯಿ ಮುಚ್ಚು ಕುಲಘಾತುಕ. ಸುಮ್ಮನೆ ಬಾಯಿ ಮುಚ್ಚು ಕುಲಘಾತುಕ. ಬಡಿಯಲ್ಲಿ ಕಾರ್ಮೋಡ ಬಿರಿಯಲ್ಲಿ ಬಿಡಲಾರೆನೋ ನವರನು ಸರ ಬರಸಿಡಿಲು ಬಡಿಯಲ್ಲಿ ಕಾರ್ಮೋಡ ಬಿರಿಯಲ್ಲಿ ಬಿಡಲಾರೆನೋ ನವರನು. ಮುಕ್ಕಣ್ಣ ಮುರಾರನ ಎದುರಾಗಿ ನಿಂತರು. ಮುಕ್ಕಣ್ಣ ಮುರಾರನ ಎದುರಾಗಿ ನಿಂತರು. ಲೆಕ್ಕಿಸಲು ಈ ಜಯ. ಮುಕ್ಕಣ್ಣ ಮುರಾರನ ಎದುರಾಗಿ ನಿಂತರು. ಲೆಕ್ಕಿಸಲು ಈ ದುರ್ಜಯ. ಬಾಯಿ ಮುಚ್ಚು ಕುಲಘಾತುಕ. ಸುಮ್ಮನೆ ಬಾಯಿ ಮುಚ್ಚು ಕುಲಘಾತುಕ. ತಂದೆಯ ವಿರುದ್ಧವಾಗಿದ್ದ ಮಗನಿಗೇನು ಪ್ರಯೋಜನ? ನನಗೆ ಮಗನೂ ಅಲ್ಲ, ನಾನು ನಿನಗೆ ತಂದೆಯೂ ಅಲ್ಲ.